ಸಮಯದ ಬಗ್ಗೆ ಬಹಳ ಮಹತ್ವ ಕೊಡಬೇಕು ಪ್ರತಿಯೊಬ್ಬರು. ಯಾಕಂದರೆ ಹೋದ ಸಮಯ ಮತ್ತೆ ಸಿಗಂಗಿಲ್ಲ. ಹೋದ ಸಮಯ ಮತ್ತೆ ಸಿಗಂಗಿಲ್ಲ. ಯಾರು ಮಹತ್ವವನ್ನು ಸಮಯಕ್ಕೆ ಸರಿಯಾದ ಅದನ್ನು ಪಾಲಿಸ್ತಾರೋ, ನಿಮಗೆಲ್ಲ ಗೊತ್ತಿದಲ್ಲ, ಮಾತು ಹೋದ್ರೆ ಬರಂಗಿಲ್ಲ, ಮುತ್ತು ಹೊಡೆದ್ರೆ ಬರಂಗಿಲ್ಲ ಅಂತೇಳಿ. ಹಂಗೆ ಒಂದು ಸಮಯ ಹೋಯ್ತು ಅಂತಂದ್ರೆ ಮತ್ತೆ ಸಿಗಂಗಿಲ್ಲ. ಅದರ ಪ್ರಯೋಜನವನ್ನು ನಾವು ಪಡ್ಕೊಳ್ಬೇಕು. ಇವತ್ತಿನ ಈ ಸಮಯ ಮತ್ತು ನಾಳೆಗೆ ಇರ್ತತಿ ಅಂತಲ್ಲ, ಇರುವುದಿಲ್ಲ. ಒಬ್ಬ ಏನು ಮಾಡಿದ ಅಂತ ಕೇಳಿದರೆ ನಿಮ್ಗೆ ಹೇಳ್ತೀನಿ ಸಮಯದ ಬಗ್ಗೆ. ಒಂದು ಹುಡುಗ, ಹಳ್ಳಿ ಹುಡುಗ, ಸಲಗರ ಹುಡುಗ ಅಂತ ತಿಳ್ಕೊಡ್ರಿ. ಸಲಗರದಾರೆ ಯಾರಿಲ್ಲಲ್ಲ ಇಲ್ಲಿ, ಒಂದು ಕಾಲಕ್ಕೆ ಇದ್ದೇವೆ ಇಲ್ರಿ ಅಂತ. ಸಲಗರ ಒಬ್ಬ ಹುಡುಗ ಸಾಲಿ ಕಲಿತ, ಸಲಗರದಾಗ ಸಾಲಿ ಕಲಿತ ಎಷ್ಟರ್ತ ಕಲಿತಂದ್ರೆ ದವಿ ಪರ್ಯಂತ ಸಲಗರದಾಗೆ ಕಲ್ತಾದ್ಮೇಲೆ ಅಕ್ಕಲ್ಕೋಟಕ್ಕೆ ಬಂದ. ಬಾರಾವಿ ಅಕ್ಕಲ್ಕೋಟೆ, ಅಕ್ರವಿ ಬಾರಾವಿ ಅಕ್ಕಲ್ಕೋಟೆಗೆ ಬರಬೇಕಾಗ್ತದೆ. ಅಲ್ಲಿ ಒಂದಿಷ್ಟು ಕಲ್ತ. ಆಮೇಲೆ ಮುಂದೆ ಅಕ್ಕಲ್ಕೋಟೆ ಮುಗೀತು, ಸೋಲಾಪುರಕ್ಕೂ ಬಂದ. ಸೋಲಾಪುರಕ್ಕೂ ಕಲಿಯಕ್ಕೆ ಶುರು ಮಾಡ್ದ. ಅಲ್ಲಿ ಹಳ್ಳಿಯಾಗ ಕಲ್ತ, ಅಕ್ಕಲ್ಕೋಟದಾಗ ಕಲ್ತ, ಸೋಲಾಪುರದಾಗ ಕಲ್ತ. ಮುಂದೆ ನಾವು ಉನ್ನತ ಶಿಕ್ಷಣಗೋಸ್ಕರ ಹೊರದೇಶಕ್ಕೆ ಹೋಗುವಂಥ ಸಂದರ್ಭ ಬಂತು. ಹೊರದೇಶದಾಗ ಹೋಗಿ ಕಲಿಬೇಕು ಅಂತ ವಿಚಾರ ಮಾಡಿ ಅಲ್ಲಿಗೆ ಹೋಗಿ ಕಲಿತಾನೆ ಎಲ್ಲ ಡಿಗ್ರಿಗಳನ್ನು. ಕಲ್ತು ಒಂದು ದಿವಸ ಅಲ್ಲೇ ನೌಕರಿ ಮಾಡೋಕ್ಕೆ ಶುರು ಮಾಡ್ದ. ಇಲ್ಲಿ ಸಲಗರ ಬಿಟ್ಟು ಅಕ್ಕಲ್ಕೋಟೆ ಸೋಲಾಪುರ ಎಲ್ಲ ಬಿಟ್ಟು ಫಾರೆನ್ದಾಗೆ ಅಲ್ಲೇ ಸಾಲಿ ಕಲಿತು ಅಲ್ಲೇ ನೌಕರಿ ಮಾಡೋಕ್ಕೆ ಶುರು ಮಾಡ್ದ. ನೌಕರಿ ಮಾಡ್ದ. ಒಂದು ಹಲವಾರು ವರ್ಷ ಮದುವೆನಾಯಿತು, ಮಕ್ಕಳಾದವು, ಎಲ್ಲ ಆಯಿತು. ಒಂದು ದಿವಸ ಅವ್ನು ನೆನಪು ಬರ್ತದೆ, ನಮ್ಮೂರು ಸಲಗರದ, ಸಲಗರಕ್ಕೆ ಒಂದು ಸಲ ಹೋಗಿ ಬರಬೇಕು ಅಂತ ವಿಚಾರ ಮಾಡ್ತಾನೆ. ಸಲಗರಕ್ಕೆ ಹೋಗಿ ಬರಬೇಕಂತ ಅಲ್ಲಿ ವಿಮಾನದಿಂದ ಸೋಲಾಪುರಕ್ಕೆ ಬಂದ್ರಿ. ಸೋಲಾಪುರದಿಂದ ಡೈರೆಕ್ಟಾಗಿ ಸಲಗರ ಬಸ್ ಹತ್ತಿತ್ತು. ಹೊರದೇಶದಿಂದ ಸೋಲಾಪುರ ವಿಮಾನ ನಿಲ್ದಾಣ ಅದಲ್ಲಿ ವಿಮಾನತಳ ಐತಿ. ಅಲ್ಲಿ ಬಂದು ಇಳ್ದ, ಬಸ್ ಸ್ಟ್ಯಾಂಡಕ್ಕೆ ಬಂದ. ಬಸ್ ಸ್ಟ್ಯಾಂಡ್ದಾಗ ಕರೆಕ್ಟಾಗಿ ಬಸ್ ನಿಂತಿತ್ತು. ಎಟ್ಟಕ್ಕೆ ಬರಬೇಕಾಗಿತ್ತಂದ್ರೆ 6ಕ್ಕೆ ಬಿಡಬೇಕಾಗಿತ್ತು ಬಸ್. ಎಟ್ಟಕ್ಕೆ ಬಿಡಬೇಕಾಗಿತ್ತು? ಇಲ್ಲೇ ಇದ್ರಿ ಎಲ್ಲರೂ? ನೀವು ಫಾರೆನ್ಗೆ ಹೋಗಿರಿ. 6ಕ್ಕೆ ಬಿಡಬೇಕಾಗಿತ್ತು. 5ಕ್ಕೆ ಬಸ್ ಬಂದು ನಿಂತದ ಬಸ್ ಸ್ಟ್ಯಾಂಡ್ದಾಗ. ತಂಗಿ ಈ ಕಣ್ ಅನ್ಕೊಂಡು ನೋಡಿ ಬರೀಗತ್ತಿದ್ದಲ್ಲ. 6ಕ್ಕೆ ಬಿಡಬೇಕಾಗಿತ್ತು, 5ಕ್ಕೆ ಬಂದು ನಿಂತದ. ಕರೆಕ್ಟ್ ಅದ. ಬಂದು ಅವನು ಬಸ್ನಾಗ ಬಸ್ನಾಗ ಹತ್ತಿ ಏರಿ ಕುರ್ಚಿ ಮೇಲೆ ಕೂಡ್ತಾನೆ, ಸೀಟ್ ಮೇಲೆ. ಆಗ ಈ ಡ್ರೈವರ್ ಬಂದು ಚಾಲು ಮಾಡಿ ಕಂಡಕ್ಟರ್ ಬೆಲ್ ಬಾರಿಸೋದು. ಈ ಕಡೆ ಬೆಲ್ ಬಾರಿಸಿ ಟನ್ ಬೆಲ್ ಬಾರಿಸ್ಬೇಕಲ್ಲ, ಸೀಟಿ ಹೊಡೆಯೋದು ಕರ್ನಾಟಕ. ಬೆಲ್ ಬಾರಿಸಿ ಇನ್ನೇನು ಶುರು ಮಾಡಬೇಕು, ಬಿಡಬೇಕು ಅನ್ನೋಷ್ಟರಲ್ಲಿ ಅವ ಏನು ಕಲ್ತಿದ್ದಲ್ಲ, ಸಲಗರದ ಹುಡುಗ, ಹೊರದೇಶಕ್ಕೆ ಹೋಗಿ ಕಲ್ತು ಬಂದಿದ್ದಲ್ಲ, ಊರಿಗೆ ಹೋಗ್ಬೇಕಂತ ಬಂದಿದ್ದಲ್ಲ, ಅವೇನೋ ಅಂತಾನೆ ಸ್ವಲ್ಪ ತಡ್ರಿ ಅಂತ, ಸ್ವಲ್ಪ ನಿಂದ್ರಿ ಒಂದು 5 ನಿಮಿಷ ನಿಂದ್ರಿ, ಕೆಲಸ ಅದು ಅಂತೇಳಿ ಅಲ್ಲಿ ಎದುರು ಒಂದು ಹೂವಿನ ದುಕಾನಿತ್ತು, ಬಟ್ಟೆ ದುಕಾನಿತ್ತು. ಬಟ್ಟಿದು ಹೂವಿನ ದುಕಾನಿತ್ತು. ಹೋಗಿ ಒಂದು ಶಾಲ, ಒಂದು 2 ಶಾಲ್ ತೊಗೊತಾನೆ, 2 ಹಾರ ತೊಗೊತಾನೆ. ಹಾರ ಶಾಲ ತಂದು ಏನು ಮಾಡ್ತಾನೆ, ಕಂಡಕ್ಟರ್ಗೆ ಡ್ರೈವರ್ಗೆ ಹಾಕ್ತಾನೆ. ಕಂಡಕ್ಟರ್ಗೆ ಡ್ರೈವರ್ಗೆ ಆಶ್ಚರ್ಯ ಆಗ್ತದೆ. ನಾವು 30-40 ವರ್ಷ ಆಯಿತು ಕೆಲಸ ಮಾಡಕತ್ತೀವಿ, 30-40 ವರ್ಷ ಆಯಿತು ಕೆಲಸ ಮಾಡಕತ್ತೀವಿ. ಒಬ್ಬರನ್ನು ನಂಗೆ ಶಾಲ ಹಾರ ಹಾಕಿ ಸನ್ಮಾನ ಮಾಡಿಲ್ಲ, ನೀ ಯಾಕೆ ಮಾಡಕತ್ತಿ ಅಂತ ಕೇಳ್ತಾರವ್ರು. ಯಾರಿಗ? ಆ ಹುಡುಗನಿಗೆ ಕೇಳ್ತಾರೆ, ಆ ಸಾಲಗರ ಹುಡುಗನಿಗೆ. ನಾವು 30-40 ವರ್ಷ ಆಯಿತು, ಯಾರು ನನಗೆ ಸನ್ಮಾನ ಮಾಡಿಲ್ಲ, ನೀವು ಯಾಕೆ ಸನ್ಮಾನ ಮಾಡಕತ್ತೀರಿ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ, ಏನಿಲ್ರಿ, ನಾವು ಸಣ್ಣವರಿದ್ದಾಗ
ನಮ್ಮ ಊರಿಗೆ ಬಸ್ ಆಗೊಂದು ಈಗೊಂದು ಬರ್ತಿತ್ತು. ದೊಡ್ಡ ದೊಡ್ಡ ಗುಂಡುಗಲ್ರಿ, ನಿಂತ್ರೆ ಪಂಚರ್ ಆದ್ರೆ ಅತ್ತಾಗೆ ನಿಲ್ತಿತ್ತು, ಹೋದ್ರೆ ಆ ಕಡೆ ಹೋಗ್ತಿತ್ತು, ಬಂದ್ರೆ ಈ ಕಡೆ ಬರ್ತೀವು. ಸರಿಯಾಗಿ ಬಸ್ಸೇ ಬರ್ತಿದ್ದಿಲ್ಲ. ಈಗ ನಾ 30 ವರ್ಷ ಆಯಿತು ನಾ ಸಾಲಿ ಕಲಿಯೋಕ್ಕೆ ಆ ಕಡೆ ಈ ಕಡೆ ಹೋಗಿನ. ನಮ್ಮ ಊರು ಸುಧಾರಣೆ ಆಗ್ಯದ, ಸರಿಯಾದ ಸಮಯಕ್ಕೆ ಬಸ್ ಬಿಡಾಗತ್ತಾರಂತ ಭಾಳ ಖುಷಿಯಾಗೈತಿ. ಅದಕ್ಕೆ ನಿಮ್ಗೆ ಸನ್ಮಾನ ಮಾಡೇವಿ ಅಂತಂತಾನೆ ಹುಡುಗ. ಡ್ರೈವರ್ ಕಂಡಕ್ಟರ್ ಏನನ್ಬೇಕು ಗೊತ್ತಾ? ಹಣಿ ಪಡ್ಕೊಂಡ್ರದು. ಮಾರಯ್ಯ, ನಿನ್ನ 6 ಗಂಟೆ ಬಿಡಬೇಕಾಗಿತ್ತು ಬಸ್, ಇವತ್ತು 6 ಗಂಟೆ ಬಿಡಾಗತ್ತೀವಿ ಅಂತಂದು. ಅದು ನೀ ಹೇಳೋದು ಬರೋಬರ ಅದ. ನಿನ್ನ 6 ಗಂಟೆ ಬಿಡಬೇಕಾಗಿತ್ತು, ಇವತ್ತು 6 ಗಂಟೆ ಬಿಡ್ತಾ ಇದ್ದೇವೆ ಅಂತಂದು. ಹಾಗೆ ನಾವು ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಜನ ಸರಿಯಾಗಿ ಬದಲಾವಣೆ ಆಗಬೇಕಾಗಿತ್ತು. ಸುಮ್ಮನೆ ತಮಾಷೆ ಹೇಳೋದಷ್ಟೇ. ಅಂದ್ರೆ ನಾವು ಏನು ತಿಳ್ಕೊಳ್ತೇವೆ ಅಂತಂದ್ರೆ ಸರಿಯಾದ ಸಮಯವೇ ದೇವರು. ಅಂಥ ಸಮಯಕ್ಕೆ ನಾವು ಸರಿಯಾಗಿ ಬರಲಿಲ್ಲ ಅಂತಂದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾಳೆಗೆ 7ಕ್ಕೆ ಶುರು ಮಾಡ್ತೇವೆ. ಬರ್ತೀರಿ? ಪಂಚಮಿ ಆಗತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಪಂಚಮಿ ಮುಗಿತಲ್ಲ, ತವ್ರ ಮನೆಗೆ ಹೋಗೋರು ತವ್ರ ಮನೆಗೆ ಹೋಗಿರ್ತಾರೆ, ಗಂಡ ಮನೆಗೆ ಇದ್ದವ್ರು ಗಂಡ ಮನೆಗೆ ಇರ್ತಾರೆ. ಹೀಗಾಗಿ ಇಲ್ಲೇನಿಲ್ಲ, ನಾಗಪ್ಪಗೆ ನೀ ಹಾಲು ಹಾಕ್ತಾರೆ, ಇಲ್ಲೇ ಹಾಕ್ತಾರೆ ನಮ್ಮ ತಮ್ಮ, ಇಲ್ಲಿ ನಾಗಪ್ಪಗೆ ಹಾಲು ಹಾಕ್ತಾರೆ. ಅದ ದೇವರು. ನಾಳೆಗೊಂದು ದೊಡ್ಡ ಪಾತ್ರೆ ಇಡು, ಹಾಲು ನಾಗಪ್ಪಗೆ ಹಾಕ್ಬೇಡ್ರಿ, ಬೊಗಣಿ ಹಾಕ್ರಿ, ನಾವು ದುದ್ಕಿರಿ ಮಾಡಿ ಉಣಕ್ಕೆ ಆತಂತೇಳು. ಸುಮ್ಮನೆ ಕಲ್ಲು ನಾಗರ ಕಂಡರೆ ಹಾಲನ್ನೆರೆ ಎಂಬೋರು ಹೇಳಿಲ್ಲ. ಗಣಪತಿಗೆ ಹಾಲು ಕುಡಿಸ್ತಾರತ್ತ, ನಾಗಪ್ಪಗೆ ಹಾಲು ಕುಡಿಸಿ ಬಿಡಿಸ್ತೀರಿ ನೀವು? ಹಾಲು ಕುಡಿಸಿದ್ರೆ ಗಣಪತಿಗೆ ಎಲ್ಲರೂ 50 ರೂಪಾಯಿ ಲೀಟ್ರ್ ಆಗಿದ್ದು, 10 ರೂಪಾಯಿ ಲೀಟ್ರ್ ಇದ್ದು 50 ರೂಪಾಯಿ ಆಗಿದ್ದು. ಅವಾಗ ಬಹಳ ಸುಂದರವಾಗಿ ದೇವರ ದಾಸ್ಯಮಾರ್ಯರ ಪುರಾಣವನ್ನು ನೋಡಿಕೊಂಡು ಬರ್ತಾ ಇದ್ದೇವೆ. ಪುರಾಣದ ಸಂದರ್ಭ ಕೈಲಾಸದ ವರ್ಣನೆ. ನಿನ್ನ ನೆನಪು ಮಾಡ್ತಾ ಇರ್ತೀನಿ ನಾನು ಮತ್ತೆ. ಕೈಲಾಸದ ವರ್ಣನೆ. ಕೈಲಾಸದಲ್ಲಿ ಪಾರ್ವತಿ, ಪರಮೇಶ್ವರ, ನಂದಿ, ಅನೇಕ ಗಣಾಧೀಶರು ಕೂತಿದ್ದಾರೆ. ನಾರದ ಮಹರ್ಷಿ ಲೋಕವನ್ನು ಸಂಚಾರ ಮಾಡುತ್ತಾ ಕೈಲಾಸಕ್ಕೆ ಬಂದಿದ್ದಾನ. ಕೈಲಾಸದಲ್ಲಿ ಈ ಜಗತ್ತಿನಲ್ಲಿ ಆಗು ಹೋಗುಗಳನ್ನು, ಜಗತ್ತಿನ ಸುಖ ದುಃಖಗಳನ್ನು, ಜಗತ್ತಿನಲ್ಲಿ ನಡೀತಕ್ಕಂಥ ವಿಚಾರಗಳನ್ನು ಎಲ್ಲವೂ ಸವಿಸ್ತಾರವಾಗಿ ಮೇಲೆ ಪರಮಾತ್ಮನ ಹತ್ತಿರ ಹೋಗಿ ಹೇಳ್ತಾರೆ. ಎಲ್ಲ ಸರಿಯಾಗಿದೆ, ಪರಮಾತ್ಮ ಧರ್ಮ ಅನ್ನೋದು ಕ್ಷೀಣಿಸ್ತಾ ಇದೆ, ಧರ್ಮ ನಾಶ ಆಗ್ತಾ ಇದೆ, ಧರ್ಮದ ಗ್ಲಾನಿ ಆಗ್ತಾ ಇದೆ. ಧರ್ಮದ ಗ್ಲಾನಿ ಯಾವಾಗ ಆಗ್ತದೋ ಆವಾಗ ಭಗವಂತನ ಅವತಾರ ಆಗ್ತದೆ ಅನ್ನುವಂಥದ್ದನ್ನು ಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಬರ್ತಾನೆ. ನಿಮಗೆಲ್ಲ ಗೊತ್ತದ ಶ್ಲೋಕ. ಧರ್ಮದ ಗ್ಲಾನಿ ಯಾವಾಗ ಶಿಷ್ಟರನ್ನ ರಕ್ಷಣೆ ಮಾಡುವಾಗೋಸ್ಕರ, ದುಷ್ಟರನ್ನ ಸಂಹಾರ ಮಾಡುವಾಗೋಸ್ಕರ ಈ ಜಗತ್ತಿನಲ್ಲಿ ದೇವಿಯ ರೂಪವಾಗಿಯೋ, ದೇವತೆಯ ರೂಪವಾಗಿಯೋ, ಸಂತರ ರೂಪವಾಗಿಯೋ, ಮಹಾತ್ಮರ ರೂಪವಾಗಿಯೋ, ಸಾಧುವಿನ ರೂಪವಾಗಿಯೋ, ತತ್ವಜ್ಞಾನಿಯ ರೂಪವಾಗಿಯೋ, ಹಲವಾರು ರೂಪವಾಗಿ ಈ ಜಗತ್ತಿನಲ್ಲಿ ಬರ್ತಾರೆ ಮಹಾತ್ಮರು. ಪರಮಾತ್ಮನ ಅವತಾರ ಆಗ್ತದೆ. ಗಂಡಿದ್ರದು ಪರಮಾತ್ಮನ ಅವತಾರ, ಹೆಣ್ಮಕ್ಕಳಾದ್ರೆ ಪಾರ್ವತಿಯ ಅವತಾರ. ಹೀಗೆ ಜಗತ್ತಿನ ಗ್ಲಾನಿ ಅಥವಾ ಧರ್ಮದ ಗ್ಲಾನಿ ಯಾವಾಗ ಅಧರ್ಮ, ಅನ್ಯಾಯ, ಅತ್ಯಾಚಾರಗಳು ಈ ಜಗತ್ತಿನಲ್ಲಿ ತಲೆದೋರ್ತಾ ಇರ್ತಾವೋ ಆಗ ಪರಶಿವನೇ ಅವತಾರ ತೊಡ್ತಾನೆನ್ನುವಂಥದ್ದನ್ನು ಪುರಾಣಗಳಲ್ಲಿ ನೋಡ್ತಾ ಬರ್ತೇವೆ. ಅದು ಯಾವುದೇ ಪುರಾಣ, 18 ಪುರಾಣಗಳಿರಲಿ ಅಥವಾ ನಮ್ಮ ವೀರಶೈವ ಲಿಂಗಾಯತದ ಶರಣರ ಪರಂಪರೆ ಆಗಿರ್ತಕ್ಕಂಥ ಶರಣರಾಗಲಿ, ಎಲ್ಲ ಪರಮಾತ್ಮನೇ ಅವತಾರ ತಡ್ತಾನೆ ಅಂತ ನೋಡ್ತೇವೆ. ಒಂದು ಪ್ರಶ್ನೆಯನ್ನು ನಮಗೆ ಕಾಡ್ತಿರಬಹುದು. ಒಂದು ಪ್ರಶ್ನೆ ಒಂದೊಂದ್ಸಲ ಎಲ್ಲ ಸಾಮಾನ್ಯವಾಗಿ ಪುರಾಣಗಳಲ್ಲಿ ಕೆಲವೊಂದು ನಂದಿ ಅವತಾರ ಇರ್ತವೆ, ಕೆಲವರು ಪರಮೇಶ್ವರ ಅವತಾರ ಇರ್ತವೆ, ಕೆಲವೊಂದು ಅಮರ ಗಣಗಳಿರ್ತಾರಲ್ಲ ಅವರ ಅವತಾರ ಇರ್ತದೆ ಅಂತ ಹೇಳ್ತಾರೆ.
ಹೆಚ್ಚಿನ ವಿಷಯ ಅಂತಂದರೆ ಪರಮಾತ್ಮನ ಅವತಾರವಂತ ಜಾಸ್ತಿ ಹೇಳ್ತಾರೆ. ಪರಮಾತ್ಮನ ಯಾಕೆ ಅವತಾರ ತೊಡ್ತಾನೆ ಅನ್ನುವಂಥ ಒಂದು ಪ್ರಶ್ನೆ ನಿಮಗಿಡ್ತೀವಿ. ಪರಮಾತ್ಮನ ಯಾಕೆ ಈ ಧರೆಗೆ ಬರಬೇಕು, ಈ ಭೂಮಿಗೆ ಬರಬೇಕು, ಯಾಕೆ ಬರಬೇಕು ಅನ್ನುವಂಥದ್ದನ್ನು ಚರ್ಚೆಯನ್ನು ನಿಮಗೆ ಹೆಂಗೆ ಪ್ರಶ್ನೆ ಮಾಡಿದ್ದೀನಲ್ಲ, ಹಾಗೆಯೇ ಅಕ್ಬರ್ ತನ್ನ ಅರಮನೆಯಲ್ಲಿ, ತನ್ನ ರಾಜಧಾನಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ಅನೇಕರು ಮಂತ್ರಿ ಮಹೋದಯರು, ಸೈನಿಕರು ಎಲ್ಲರಿದ್ದಾರೆ. ಅದರಲ್ಲಿ ಅಕ್ಬರ್ ಅಂದರೆ ಮುಸ್ಲಿಂ ಸಮಾಜದ ಗೊತ್ತದ, ಅವನಿಗೆ ಅಲ್ಲಹ ಬಿಟ್ಟು ಮತ್ತೆ ಯಾರೂ ಗೊತ್ತಿರೋಂಗಿಲ್ಲ. ಆದರೆ ಹಿಂದೂ ಪುರಾಣಗಳು, ವೀರಶೈವ ಪುರಾಣಗಳು, ಶರಣರ ಪರಂಪರೆಯಲ್ಲಿ ಇರ್ತಕ್ಕಂಥ ಎಲ್ಲ ಪುರಾಣಗಳಲ್ಲಿ ಭಗವಂತನೇ ಅವತಾರ ತೊಡ್ತಾನಂತ ಹೇಳಿದಾಗ, ಭಗವಂತನೇ ಯಾಕೆ ಅವತಾರ ತೊಡ್ತಾನ? ಬೇರೆಯವರು ತೊಡಬೇಕಾಗಿತ್ತಲ್ಲ. ಋಷಿ ಮುನಿಗಳಿದ್ದಾರೆ, ದೇವತೆಗಳಿದ್ದಾರೆ, ಹೆಚ್ಚಿಗೆ ಅದೇ ಯಾಕೆ ಹೇಳ್ತಾರೆ ತಂದಾಗ, ಆಗ ಎಲ್ಲರೂ ಏನೇನು ತಿಳಿದಿದ್ದು ಹೇಳ್ತಾರೆ. ಆದರೆ ಬಿರಬಲ್ ಅಂತಾನೆ, ರಾಜರ ಒಂದಿಷ್ಟು ಸಮಯದ ಅವಕಾಶ ಕೊಡ್ರಿ, ಸಮಯ ನಮಗೆ ಟೈಮ್ ಕೊಡ್ರಿ ಅಂತಂದಾಗ ಆಗಲಿ ಅಂತ ಟೈಮ್ ಕೊಡ್ತಾರೆ. ಹೀಗೆ ಒಂದು ವಾರ 2 ವಾರ ಕಳೆದಿರ್ತಾವೆ. ಕಳೆದ ಮೇಲೆ ಒಂದು ದಿವಸ ರಾಜ ಪರಿವಾರ, ಮಂತ್ರಿ, ಸೈನಿಕರು ಒಂದು ವನವಿಹಾರ ಅಂತ ಇಟ್ಟಿರ್ತಾರೆ. ವನಭೋಜನ, ವನವಿಹಾರ ಏನಂತೀರಿ, ಪಿಕ್ನಿಕ್, ವನಭೋಜನ ಅಂತ ಒಂದು ಕಾರ್ಯಕ್ರಮ ಇಟ್ಟಿರ್ತಾರೆ. ಅರಮನೆಯ ರಾಜರು, ರಾಣಿ, ಮಂತ್ರಿಗಳು ಎಲ್ಲ ಕೂಡಿ ಅರಮನೆಯಿಂದ ಬಿಟ್ಟು ಪಿಕ್ನಿಕ್, ವಾಯುವಿಹಾರ ಅಥವಾ ವನಭೋಜನಗೋಸ್ಕರ ಬರ್ತಾರೆ. ಬರುವ ಸಂದರ್ಭದಲ್ಲಿ ದಾರಿಯಲ್ಲಿ ಒಂದು ನದಿ ನದಿ ದಾಟಬೇಕಾಗ್ತದೆ. ಆ ದಾಟುವ ಸಂದರ್ಭದಲ್ಲಿ ಎಲ್ಲರೂ ದೋಣಿ ಒಳಗೆ ಕೂತಿದ್ದಾರೆ. ಎಲ್ಲರೂ ಆ ಟೋಕ್ರಿ ಮಧ್ಯೆ ಸಗಳೆ ಜನ ಬಸ್ಲೆ ಹೋಗ್ತಾರೆ. ರಾಜ, ಮಂತ್ರಿ ಎಲ್ಲರೂ ಕೂತಿದ್ದಾರೆ. ಅಲ್ಲಿ ಕೂತಾಗ ಆ ರಾಜನ ಒಬ್ಬ ಮಗ, ಒಂದು ಕೂಸಿತ್ರಿ, 3 ವರ್ಷ ಏನು ಮೂಲ ಪಾರ. ಅದಕ್ಕೆ ಆಟ ಆಡಿಸ್ತಾ ಏನು ಮಾಡ್ತಾರೆ, ಎಲ್ಲರೂ ಎತ್ಕೊತಾರೆ. ಮಕ್ಕಳವ್ರು ಎಲ್ಲರ ಪ್ರೀತಿನೆಲ್ಲ ಎಲ್ಲರೂ ಎತ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಮಂತ್ರಿ ಅದನ್ನು ಬೀರ್ಬಲ್ ಕೂಡ ತಗೊಂತಾನೆ, ಕೂಸಿಗೆ ತಗೊಂಡು ಅದಕ್ಕೆ ಆಟ ಆಡಿಸಿ ಏನು ಮಾಡ್ತಾನೆ, ಅದನ್ನು ಮುಚ್ಚಿ ಇಟ್ಟು ಏನು ಮಾಡ್ತಾನೆ, ಹಂಗೆ ಒಂದು ಗೊಂಬೆ ತಯಾರು ಮಾಡ್ಕೊಂಬಂದಿದ್ದ ಆ ರಾಜ್ಕುಮಾರನ ಒಂದು ಗೊಂಬೆ ತಯಾರು ಮಾಡಿದ್ದ. ಈ ಜೀವಂತ ಕೂಸಿನ ವಸ್ತ್ರದಲ್ಲಿ ಮುಚ್ಚಿಟ್ಟು ಅದು ಮೇಣದ ಗೊಂಬೆ ತಯಾರು ಮಾಡಿ ಡೂಪ್ಲಿಕೇಟ್ ಗೊಂಬೆ ನೀರಿಗೆ ಒಗಿತಾನೆ. ನೀರಿಗೆ ಒಗೆದೇ ರಾಜ ನೋಡ್ತಾನೆ, ಅಯ್ಯೋ ನನ್ನ ಮಗ ಅಂತೇಳಿ ತಕ್ಷಣ ಏನು ಮಾಡ್ತಾನೆ, ನೀರಾಗ ಹಾರ್ತಾನೆ. ಯಾರು ಹಾರ್ತಾರೆ? ರಾಜ ಹಾರ್ತಾನೆ. ರಾಜ ಹಾರಿ ಕೂಸಿನ ತೆಗೆದು ನೋಡ್ತಾನೆ, ಅದು ಮೇಣದ ಗೊಂಬೆ, ಪ್ಲಾಸ್ಟಿಕ್ ಗೊಂಬೆ ಆಗಿರ್ತೈತಿ. ಯಾಕೆ ಮಂತ್ರಿ ಈ ಥರ ಮಾಡಿದೆಯಲ್ಲ, ಯಾಕೆ ಮಾಡಿದೆ ಅಂತ ಕೇಳಿದಾಗ, ರಾಜರೇ ನೀವು ನೆನಪು ಮಾಡ್ಕೊಳ್ರಿ, ಒಂದು ವಾರದಿಂದ ನೀವು ಪ್ರಶ್ನೆ ಮಾಡಿದ್ರಿ, ನಮ್ಮ ಶರಣರ, ಸಂತರ, ಮಹಾತ್ಮರ ಚರಿತ್ರೆಯಲ್ಲಿ ಪರಮಾತ್ಮನ ಅವತಾರ ತೊಡ್ತಾನಂತ ಪುರಾಣಗಳು ಹೇಳ್ತಾ ಬಂದಾವ. ನೀವು ಪ್ರಶ್ನೆ ಮಾಡಿದ್ರಲ್ಲ, ಆ ಪ್ರಶ್ನೆಗೆ ಉತ್ತರ ಇದೆ ನೋಡು ಅಂತ. ಹಂಗೆ ಹೇಳ್ತೀವಿ ಅಲ್ರಿ, ರಾಜರ, ನಾವು ಮಂತ್ರಿಗಳಿದ್ದೇವೆ, ಸೈನಿಕರಿದ್ದೇವೆ, ನಮ್ಮ ಕೂಸು ಬಿದ್ದದ ಅಂತೇಳಿ ನೀವು ಯಾರಾದರೂ ಹಾರಿ ತೆಗಿ ಅಂತ ಹೇಳಬೇಕಾಗಿತ್ತು. ನೀರೊಳಗಿಂದ ಯಾರಾದರೂ ಹಾರಿ ತೆಗಿ ಅಂತ ಹೇಳಬೇಕಾಗಿತ್ತು. ನೀವೇ ಸ್ವತಃ ಹಾರಿದ್ರಿ ಎತ್ತಂದ್ರೆ ಇದಕ್ಕೆ ಏನು ಕಾರಣ ಅಂತಂದ್ರೆ, ಅವಾಗ ಹೇಳ್ತಾನೆ, ಇದು ನನ್ನ ಕರುಳಿನ ಕುಡಿಯಪ್ಪ, ನನ್ನ ಮಗು ನನ್ನ ಕರುಳಿನ ಕುಡಿ, ಅದಕ್ಕೆ ನನ್ನ ಜೀವ ಅಂತ ತಿಳ್ಕೊಂಡು ನೀವು ಹಾರಿದ್ರಲ್ಲ. ಹಾಗೆ ಪರಮಾತ್ಮ ಈ ನಮ್ಮ ಜೀವಿ ಜಂತುಗಳೆಲ್ಲ ಏನು ಮಾಡಿದ, ನಾವೆಲ್ಲ ಮಕ್ಕಳು, ಪರಮಾತ್ಮನ ಮಕ್ಕಳು ಈ ಸಂಸಾರಕ್ಕೆ ಕೆಸರಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಇಂಥ ಸಂಸಾರದಿಂದ ಎತ್ತಿ ಹಿಡಿಬೇಕು, ಈ ಕೆಸರಿನಿಂದ ಎತ್ತಿ ಹಿಡಿಬೇಕು ಅನ್ನೋಗೋಸ್ಕರ ಸ್ವತಃ ಪರಮಾತ್ಮನ ಅವತಾರ ತೊಡ್ತಾನನ್ನುವಂಥದ್ದನ್ನು ಬೀರ್ಬಲ್ ತಿಳಿಸಿಕೊಡ್ತಾನೆ. ಎಲ್ಲ ಪುರಾಣದಲ್ಲಿ ನಾವು ಸ್ವತಃ ಪರಮಾತ್ಮನ ಯಾಕೆ ಅವತಾರ ತೊಡ್ತಾನಂತ ಕೇಳಿದರೆ, ನಾವು ಕೆಸರಲ್ಲಿ, ನಾವು ಗದ್ದಲದಲ್ಲಿ, ಹೊಲಸಲ್ಲಿ ಬಿದ್ದು ದುಃಖವನ್ನು ಪಡ್ತಾ ಇದ್ದೇವೆ. ಅದಕ್ಕಂತಲೇ ಪರಮಾತ್ಮನೇ ಸ್ವತಃ ಬಂದು ನಮ್ಮನ್ನು ಕೈ ಎತ್ತಿ ಕರಹಿಡಿದೆತ್ತಿಕೊಂಬ ರಾಮನಾಥ ಹೇಳಿದ್ದೇನೆ, ಕೈ ಹಿಡಿದೆತ್ತಿಕೊಳ್ತಾನೆ. ಹಾಗಿಲ್ಲಿ ಸ್ವತಃ ಪರಮಾತ್ಮನ ಅವತಾರ. ಆದರೆ ಇಲ್ಲಿ ದೇವರ ದಾಸಿವಯ್ಯನವರ ಚರಿತ್ರೆಯಲ್ಲಿ ಏನಾಗಿದೆ ಅಂತಂದರೆ, ಅಮರ ಗಣಾಧೀಶನೊಬ್ಬ ಅವತಾರ ತೊಡ್ತಾನೆ ಅನ್ನುವಂಥದ್ದು ಹೇಳ್ತಾ ಬರ್ತಾರೆ.
ಅಮರ ಗಣಾಧೀಶ ಅವತರಿಸಬೇಕಾಗಿತ್ತಂದ್ರೆ ಈಗಾಗಲೇ ತಿಳಿದ ಹಾಗೆ ಮುದುನೂರು ಎನ್ನುವಂಥ ಗ್ರಾಮ, ಅದು ಅಗ್ರಹಾರ ಅಂಥ ಕ್ಷೇತ್ರದಲ್ಲಿ ರಾಮಯ್ಯ ಮತ್ತು ಶಂಕರಿಯ ಪವಿತ್ರವಾದಂಥ ಗರ್ಭದಲ್ಲಿ ಆ ರಾಮನಾಥನ ಪೂಜೆಯನ್ನು ಮಾಡುತ್ತಾ ಅವರ ಕೋರಿಕೆಯನ್ನು ಹಲವಾರು ವರ್ಷಗಳಾಗಿತ್ತು ಮದುವೆಯಾಗಿ, ಕೋರಿಕೆ ನಿಟ್ಟಾಗ ಶುಭ ಸೂಚನೆಗಳನ್ನು ಆ ರಾಮನಾಥನ ಮೇಲಿನ ಲಿಂಗದ ಮೇಲಿನ ಹೂವನ್ನು ಬೀಳುವುದಾಗಲಿ, ಕೆಲವು ಕಡೆ ಸ್ವಪ್ನದಲ್ಲಿ ದರ್ಶನ ಕೊಡುವುದಾಗಲಿ, ಶುಭ ಸೂಚನೆಗಳು ಸಿಗ್ತಾ ನಮಗೆಲ್ಲ. ಶುಭ ಸೂಚನೆಗಳಿಂದ ಇಲ್ಲಿ ಅಮರಗಣಾಧೀಶ ಆ ಮುದುನೂರು ಕ್ಷೇತ್ರಕ್ಕೆ ಹೀಗೆ ನೋಡ್ತಾ ಬಂದಾಗ ಅವನ ಚೈತನ್ಯ ಅವರ ಗರ್ಭದಲ್ಲಿ ಪ್ರವೇಶ ಆಗ್ತದೆ. ಪ್ರವೇಶ ಆಗಿ ಹಲವಾರು ದಿವಸಗಳು ಗತಿಸ್ತಾ ಇರಬೇಕಾದ್ರೆ ಆಕೆ ಬಯಕೆಗಳು ಶುರುವಾಗ್ತವೆ, ಗರ್ಭವತಿ ಆಗಿರ್ತಾಳೆ ಅನ್ನುವಂಥದ್ದಲ್ಲಿ ನೋಡ್ತಾ ಬಂದೆ. ಹೌದಲ್ಲ, ಇಲ್ಲಿ ಚರಿತ್ರೆ ಈಗ ಹೀಗೆ ಆಕೆ ಬಯಕೆಗಳು 1 ತಿಂಗಳು 2 ತಿಂಗಳು 3 ತಿಂಗಳು ನಿಮಗೆಲ್ಲ ಗೊತ್ತಿದೆ. ತೆಗಿರಿ. ಹಾಗೆ ಬಯಕೆಗಳಿಗೆ ಹೋಗಿ ಈಗ ಏನಾಗಿದೆ ಅಂದ್ರೆ ಅದನ್ನು ಬಂಕಿ ಅಂತ ಶುರುವಾಗೈತಿ. ಈಗ ಮಾವಿನಕಾಯಿ ತಿನ್ನೋದು ತಿಂತಾರಲ್ಲ ತಂಗಿ, ನಿಮ್ಮ ಕಡೆ ಸಿಟಿಯಾಗಿದ್ದವ್ರಿಗೆ ಗೊತ್ತಾಗಲ್ಲ, ಇದು ಹಳ್ಳಿ ಆಗಿದ್ದವ್ರು ಗೊತ್ತಾಗ್ತದೆ. ಮಣ್ಣಿನ ಗ್ವಾಡೆ ಇರ್ತೈತಿ, ಗ್ವಾಡೆ ಮಣ್ಣು ತಿನ್ನೋದು, ವಿಭೂತಿ ತಿನ್ನೋದು. ನೀ ಬೆಳಗ್ಗೆ ಹಾಕಿ ಗೊತ್ತಲ್ಲ, ನೀ ಬೆಳಗ್ಗೆ ಹಾಕಿ ಗೊತ್ತಾ? ನಿಮ್ಮ ಪೇರೆಲ್ಲ ತಿಂದ್ರೆ ಅದಕ್ಕೆ ಬೆಳಗ್ಬಿಟ್ಟಿದ್ದು. ಬೇರೆ ಆಮೇಲೆ ಹೇಳ್ತೀನಿ. ಈಗ ಆಕೆಯ ಬಯಕೆಗಳು ಶುರು ಆಗ್ತದೆ ಮತ್ತು ಸಂಸ್ಕಾರಗಳಿದಾವಲ್ಲ, ಆ ಸಂಸ್ಕಾರಗಳನ್ನು ಏನಂತಾರೆ, ಕುಂಸದ ಕಾರ್ಯಕ್ರಮ ಅಂತಾರೆ ನೀವು, ಪುಂಸವನ ಅಂತಾರೆ ಅದಕ್ಕೆ ಕನ್ನಡ ಸಂಸ್ಕೃತದಲ್ಲಿ, ಪುಂಸವನ ಕಾರ್ಯಕ್ರಮ. ಹೀಗೆ ಅದಕ್ಕೆ ರೊಟ್ಟಿ ಬೀರೋದು ಎಲ್ಲ ಮಾಡ್ತಾರಲ್ಲ, ನಿಮ್ಮ ಕಡೆ ಮಾಡೋಂಗಿಲ್ಲ, ನೀವು ಮಾಡ್ಬೇಕು ಅದನ್ನೆಲ್ಲ. ಅರ್ಜೆಂಟಾಗಿ ನಮ್ಗೆ ಕೊಟ್ಟಾರ ನೋಡ್ರಿ. ದಾಸಮಯ ಅವತಾರ ಆಗ್ತದ ಅನ್ನೋಕ್ಕಿಂತ ಪೂರ್ವದಲ್ಲಿ 9 ತಿಂಗಳಿನ ಆಗಿದ್ದಿಲ್ಲ, ಏನೋ ಹುಟ್ಟೋಕ್ಕಿಂತ ಮುಂಚೆನೇ ಕುಲೆ ಹೊಲಿಸಿದ್ರಂತ ನೋಡಿ. ಎಷ್ಟು ಅರ್ಜೆಂಟ್ ನಮ್ಮದು, ತೊಟ್ಲ ಹಾಕಕ್ಕೆ ರೆಡಿನೇ. ನಮ್ಮ ಮಂದಿ ಹಿಂಗದ ಗೊತ್ತಾ, ಮಾಡಂಗಿಲ್ಲ ರೀ, ಮಾಡಿದ್ರಂದ್ರೆ ಬಿಡಂಗಿಲ್ಲ, ಕೈ ಹಚ್ಚಿದ್ರೆ ಹೊಟ್ಟೆ ಬಿಡಂಗಿಲ್ಲ. ಗುರೇ ಸ್ವಾಮಿ ಅದರಲ್ಲ, ಅದು ಹಾಗೇ ಆಗಬೇಕು. ನಾಳೆಗೆ ಬಂದು ನೀವೆಲ್ಲ ಮಾಡಬೇಕು ನಿಮ್ಮ ಕೆಲಸ. ಪಾಪ ಗಂಡ್ಮಕ್ಳು ಮಾಡ್ಯಾರ ನೋಡ್ರಿ, ಮಾಡಂಗಿಲ್ಲ, ಮಾಡ್ದಂದ್ರೆ ಬಿಡಂಗಿಲ್ಲ. ನಿಮ್ಗೆ ಗೊತ್ತಾ, ಶ್ರೀಶೈಲದಲ್ಲಿ ಭೀಮನ ಕೊಳ್ಳ ಅಂತ ಐತಿ. ಶ್ರೀಶೈಲದಲ್ಲಿ ಭೀಮನ ಕೊಳ್ಳ, ಶ್ರೀಶೈಲಕ್ಕೆ ಹೋಗಿರಿ ಎಲ್ಲರೂ? ಏನು ಪುರಾಣ ಮುಗಿದ್ಮೇಲೆ ಹೋಗೋಣ? ಹಾಗೆ ಹುಬ್ಬಳ್ಳಿಗೆ ಹೋಗಿ ಹಾಗೆ ಶ್ರೀಶೈಲ ಮುಗಿಸ್ಕೊಂಡು ಬಂದುಬಿಡೋಣ. ಶ್ರೀಶೈಲದಲ್ಲಿ ಭೀಮನ ಕೊಳ್ಳ ಅಂತ ಐತಿ. ಭೀಮನ ಕೊಳ್ಳ ಅಂತ ಹ್ಯಾಂಗೆ ಬಂತು ಅಂತ ವಿಚಾರ ನಿಮ್ಗೆ ಹೇಳ್ತೀನಿ. ಅರ್ಜುನ ಪರಮಾತ್ಮನಿಗೆ ಸಾಕ್ಷಾತ್ಕಾರ ಮಾಡಿಕೊಂಡು ಪಾಶುಪತಾಸ್ತ್ರವನ್ನು ಪಡೆದಿರ್ತಾನೆ. ಅರ್ಜುನ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಪಾಶುಪತಾಸ್ತ್ರವನ್ನು ಪಡೆದಿರ್ತಾನೆ. ಇವನಿಗೂ ಭಗವಂತನ ನೋಡಬೇಕು ಅಂತ ಒಂದು ಕಡೆ ಆಯಿತು, ಒಂದು ಕಡೆ ನಾನು ಭಗವಂತನ ಪ್ರತ್ಯಕ್ಷ ಮಾಡಿಕೊಂಡು ಏನಾರು ಪಡಿಬೇಕು ಅಂತ ಒಂದು ಕಡೆ ಮನಸ್ಸಲ್ಲಿತ್ತು. ಅದೇ ಸಂದರ್ಭದಲ್ಲಿ ಇವನು ವನವಾಸಕ್ಕೆ ಹೋಗ್ತಾ ಇದ್ರಲ್ಲ, ವನವಾಸ ಇತ್ತು ಅವ್ರದ್ದು. ಆ ಸಂದರ್ಭದಲ್ಲಿ ಆ ಶ್ರೀಶೈಲದ ವಾತಾವರಣದಲ್ಲಿ ಒಬ್ಬ ತಪಸ್ಸಿಗೆ ಕೂತಿರ್ತಾನೆ. ತಪಸ್ಸಿಗೆ ಕೂತಿದ್ದ ಭೀಮ ನೋಡ್ತಾನೆ, ಏನಪ್ಪ ಏನು ಮಾಡ್ತಾಯಿದ್ದೀನಿ? ಕೂತು ತಪಸ್ಸು ಮಾಡ್ತಾಯಿದ್ದೀನಿ. ತಪಸ್ಸಂದ್ರೆ ಎಷ್ಟು ದಿವಸ ಮಾಡ್ತಾಯಿದ್ದೀನಿ ಗೊತ್ತು? ತಪಸ್ಸಂದ್ರೆ ತಪ್ಪೆದೆ ಇತಿ ತಪಸ್ಸು ಅಂತಾರೆ. ಅಂದರೆ ಇಂದ್ರಿಯಗಳನ್ನು ನಿಗ್ರಹಿಸುವಂಥದ್ದು. ಬಿಸಿಲನ್ನು, ಮಳೆಯನ್ನು, ಹಸುವನ್ನು ಅಕ್ಕ ಮಾತು ಹೇಳಿದಾಳೆ ನೋಡ್ರಿ. ಹಸುವೇ ನೀನು ನಿಲ್ಲು, ತೃಷಯ ನೀನು ನಿಲ್ಲು, ನಿದ್ರೆಯೇ ನೀನು ನಿಲ್ಲು, ಕಾಮವೇ ನೀನು ನಿಲ್ಲು, ಕ್ರೋಧವೇ ನೀನು ನಿಲ್ಲು. ಕಾಮ ಕ್ರೋಧಾದಿಗಳು ನಿಲ್ಲಿಸುವುದಷ್ಟೇ ಅಲ್ಲ, ಹಸಿವು ತೃಷೆಗಳನ್ನು ನಿಲ್ಲಿಸುವಂಥದ್ದೇ ತಪಸ್ಸು. ತಪಸ್ಸಂದ್ರೆ ದೊಡ್ಡದಲ್ಲ, ಮುಂದೆಲ್ಲ ಐತೆ ತಂದ್ರೂ ಕೂಡ ಅದರ ಕಡೆ ಮನಸ್ಸು ಹೋಗಬಾರ್ದು.
ಅದಕ್ಕೆ ಶರಣರು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂದರು. ಇದ್ದರೂ ಕೂಡ ಇಲ್ಲದಂಗೆ ಇರುವಂಥದ್ದು ತಪಸ್ಸು. ಹೀಗೆ ಅವನು ಕೂತಿದ್ದ, ಭೀಮ ಹಿಂಗೆ ಹೋಗ್ತಾ ಇದ್ದ. ಯಾಕೋ ಇಲ್ಲೇ ಕೂತಿ ಅಂತ ಕೇಳಿದ್ರೆ ತಪಸ್ಸು ಮಾಡ್ತಾ ಇದ್ದೀನಿ ಭಗವಂತನ ನೋಡಬೇಕು ಅಂತ. ಅಲ್ಲಿ ಎಷ್ಟು ದಿವಸ ಆಯಿತು ಕೂತು? 12 ವರ್ಷ ಆಯಿತು ಅಂತ. ನಾವು 12 ವರ್ಷ ಕೂತ್ಕೊಂಡು ಏನು 12 ವರ್ಷ ಇನ್ನೂ ನಿಂಗೆ ದೇವ್ರು ಭೇಟಿ ಆಗಿಲ್ಲೇನೋ ಅಂತ ಕೇಳ್ತಾನೆ ಭೀಮ. ಇನ್ನೂ ಆಗಿಲ್ಲ ಅಂತಾನೆ. ನೀ ದೇವರನ್ನ ನೋಡಬೇಕು ಅಂತ ಕೇಳ್ತಾನೆ. ಈ ಕಡೆ ಲಕ್ಷ ಕೊಡ್ರಿ. ದೇವರನ್ನು ನೋಡಬೇಕು ಅಂತ ಕೇಳಿದಾಗ ಯಾರಿಗೆ ಇಚ್ಛೆ ಇರಲ್ಲ, ನೋಡಬೇಕು ಅಂತ ಇಚ್ಛೆ. ಆಯ್ತು ನಾನು ನೋಡ್ಬೇಕಂತನೇ ಕೂತೀನಿ ರೀ ಅಂತಾನೆ. ಬಾ ಇಲ್ಲಿ ಅಂತ ಕರೀತಾನೆ. ಅವನ ಕೈಯಾಗಿ ಏನಿರ್ತದೆ, ಭೀಮನ ಕೈಯಾಗಿ ಏನಿರ್ತೈತಿ? ಗದ ಇರ್ತೈತಲ್ಲ. ಗದ ಎಷ್ಟು ಭಾರ ಗೊತ್ತಾನೆ? ಈ ಭೂಮಿ ಎಷ್ಟು ವಜ್ಜಿ ಇರ್ತದೆ, ತೂಕದಲ್ಲ ಅಷ್ಟು ಭಾರ ಐತಂತ ಗದ. ಅದನ್ನು ಏನು ಮಾಡ್ತಾನೆ ಪರಮಾತ್ಮ? ನಿನಗಾಗಿ ಇವನು 12 ವರ್ಷ ಕಾಯ್ತಾ ಇದ್ದಾನ. ನೀನು ಇವನಿಗೆ ಪ್ರತ್ಯಕ್ಷ ಆಗಬೇಕು, ಇವನ ಇಚ್ಛೆಯನ್ನು ಈಡೇರಿಸಬೇಕು ಅಂತ ಆ ಗದವನ್ನು, ಭೂಮಿಯಷ್ಟು ತೂಕವಾಗಿರ್ತಕ್ಕಂಥ ಗದವನ್ನು ಆಕಾಶಕ್ಕೆ ಹಿಂಗೆ ಹಾರಿಸ್ತಾನಂತ. ಎಷ್ಟು? ಎಲ್ಲಿ? ಈ ಕಡೆ ನೋಡ್ರಿ. ನೀವು ಬರೆಯೋರು ಇದ್ರಲ್ಲ, ಈ ಕಡೆ ನೋಡ್ಬೇಕು ಅನ್ಕಂಡು, ನೀವು ಅನ್ಕಂಡು ನೋಡಬಾರ್ದು. ಆಕಾಶಕ್ಕೆ ಹಿಂಗೆ ಹಾರಿಸ್ತಾನಂತ. ಹಾರಿಸಿ ಏನು ಅಂತಾನೆ, ಹೇ ದೇವರೇ, ಗದ ಕೆಳಗೆ ಬರೋದ್ರೆ ನಾನು ಬಂದು ತಲೆ ಬಡಿಯೋದ್ರಾಗ ಬಂದ್ರೆ ಸರಿ, ಇಲ್ಲಂದ್ರೆ ಕೆಳಗೆ ತಲೆ ಕೊಟ್ಟು ಪ್ರಾಣ ಬಿಡ್ತೀನಿ ಅಂತ ನಿಂತು ಬಿಡ್ತಾನಂತ. ಆಗ ಗದ ಹಾರಿಸಿದಾನಪ್ಪ ಅಂದ್ ಕೆಳಗೆ ನಿಂತಿದ್ದು. ಇನ್ನೇನು ಬಂದು ಗದ ತಲೆ ಬಡಿಬೇಕು ಅನ್ನೋಷ್ಟರಲ್ಲಿ ಪರಮಾತ್ಮ ಬಂದು ಕೈ ಹಿಡಿತಾನೆ. ಅದು ಗದಕ್ಕೆ ಕೈ ಹಿಡ್ದ. ಯಾಕಪ್ಪ ನನಗೆ ಯಾಕೆ ಕರೆದಿ? ನಾ ಕರೆದಿಲ್ಲ, ಕಿಲ್ಲಿ ಕೂತ ನೋಡು 12 ವರ್ಷ ಕೂತಾನೆ ಕಾಯಗತ್ತಾನೆ. ಇವನಿಗೆ ಯುವ ಕರೆಯಾಗತ್ತೇನೆ, ನನಗೇನು ಬೇಕು ಕೇಳು ಅಂತ ಹೇಳ್ದಂತ. ಆಗ ಪರಮಾತ್ಮ ಪ್ರತ್ಯಕ್ಷ, ಭೀಮನಿಗೆ ಪ್ರತ್ಯಕ್ಷ ಆಗಿರುವಂಥ ಸ್ಥಳವೇ ಅದು ಭೀಮನ ಕೊಳ್ಳ ಅಂತ ನೋಡ್ತಾ ಬರ್ತೇವೆ. ಕ್ಷಣಾರ್ಧದಲ್ಲಿ 12 ವರ್ಷ ತಪಸ್ಸು ಮಾಡಿದರೂ ಕೂಡ ಪ್ರತ್ಯಕ್ಷ ಆಗದೇ ಇರ್ತಕ್ಕಂಥ ದೇವರು ಭೀಮನ ಗದೆಗೆ ಹೆದರ್ಕೊಂಡು ತಕ್ಷಣ ಪ್ರತ್ಯಕ್ಷ ಆದ. ಹಾಗೆ ನಮ್ಮವರು ಮಾಡೋಕ್ಕೆ ಬರಗೆ ಎಷ್ಟೋ ವರ್ಷ ಆಯಿತು, ಪುರಾಣ ಹಚ್ಚಿ ಎಷ್ಟೋ ವರ್ಷ ಆಯಿತು. ಈಗ ಮತ್ತೆ ಶುರು ಮಾಡ್ಯಾರ. ಆದರೂ ಕೂಡ ನಾಳೆ ಮಾಡುವ ಕೆಲಸ ಹಿಂದೆ ಮಾಡು, ಈಗ ಮಾಡುವ ಕೆಲಸ ಈಗಲೇ ಮಾಡು ಅನ್ನುವಂಥ ವಿಚಾರದಿಂದ ನಾಳೆ ನಿಮಗೋಸ್ಕರ ಕಾಯ್ತಾರೆ. ಗುಗುರಿನ ಅವರೇ ಮಾಡ್ಕೊಂಬರ್ತಾರೆ ಅನ್ನಿಸ್ತದೆ ಈ ಮಟ್ಟಿಗೆ ನೋಡಿದ್ರೆ. ತೊಟ್ಲನೇ ಕಟ್ಟಾರತ್ತಂದ್ರೆ ಗುಗುರಿನ ಅವರೇ ಮಾಡ್ತಾರೆ. ಕೊಂಚಿಗೆ ಮಾಡ್ಕೊಂಬರ್ತೀರಿ ನೀವೆಲ್ಲ. ನಾ ಬಂದು ನೋಡಿದೆವು, ಕವಾಯಿಗಳು ಇವರಿಬ್ಬರು ಇದ್ದರು, ನಾನೊಬ್ಬ ಬಸವಣ್ಣ ಕೂತಿದ್ದೆವು ಅಲ್ಲಿ. ಅವರು ಗುರೇ ಸ್ವಾಮಿ ನಮಗೆ ಕಳಿಸಿ ಅವರು 4 ಮಂದಿ ಹಿರಿಯರು ಅವರೇ ಕಟ್ಟಾಗತ್ತಾರಲ್ಲ. ಕೆಲಸ ನಿಮ್ದು ಐತಿ, ನಿಮ್ಮ ಕೆಲಸ ನಾಳೆಗೆ ಮಾಡಬೇಕಾಗಿತ್ತು. ನೀವು ಬಂದು ಮಾಡ್ತಿರಲ್ಲಗೋಸ್ಕರ. ಯಾಕಂದ್ರೆ ಪಂಚಮಿ ಅದ ಪಾಪ ಹೈರಾಣ, ಚೂಡ ಉಂಡಿ ಕಾರ್ಚಿಕಾಯಿ ಸುಸ್ಲ ಏನೇ ಮಾಡಿ ಎಲ್ಲ ಹೈರಾಣ ಆಗಿರ್ತಾರೆ ಪಾಪ. ಅಳ್ಳದು ಮಾಡಿರ್ತೀರಿ ನಿಮ್ಮ ಕಡೆ? ಇಲ್ಲ, ಹಾಳು ಮಾಡ್ಯಾರ. ಜಾಳದ ಹಳ್ಳ ಈಗ ಸಿಗ್ತಾವಲ್ಲ. ಪಾಪ್ಕಾರ್ನ್ ಅನ್ಬೇಕನ? ಅದನ್ನು ದಾರೆ ಹಾಕೋತ ಹೋಗ್ತಾರೆ. ನಾಗಪ್ಪ ಇರುತ್ತಾರೆ, ದೇವಸ್ಥಾನ ಕಡೆ ಹೋಗ್ತಾರೆ, ಆಮೇಲೆ ಅಲ್ಲಿ ಹಾಕೊಂಡ್ಬಂದಿರ್ತಾರೆ, ಏನೋ ಮಾಡ್ತಾರೆ. ಅದಕ್ಕೆಲ್ಲ ಪಾಪ ಹೈರಾಣ ಆಗ್ತೀರಿ ಅಂತೇಳಿ ನಮ್ಮೆಲ್ಲ ಅಣ್ಣನ ಬಳಗದವರೆಲ್ಲ ಕಟ್ಟ್ಯಾರ. ಅದಕ್ಕೆ ಬಯಕೆಗಳಾಗಲಿ. ಹೀಗೆ ದಾಸಿಮಯನ ವಿಚಾರವಾಗಿ ಅವತಾರವನ್ನು ಆಗ್ತದೆ. ಅದಕ್ಕಿಂತ ಮುಂಚೆ ಒಂದು ಹಾಡಿನ ನಂತರ ನೋಡೋಣ. ನಾವು ಕೇಳ್ತಾ ಇದ್ದೇವೆ, ನಮ್ಮ ಮಾತನ್ನು ಇಂದ್ರಿಯಗಳು ಕೇಳ್ತಾ ಇಲ್ಲ, ಅದರ ಮಾತುಗಳನ್ನು ನಾವು ಕೇಳ್ತೇವೆ. ಅದಕ್ಕೆ ದೇಹ ಎನ್ನುವುದೊಂದು ತುಂಬಿದ ಬಂಡಿ ಕಂಡಯ್ಯ ಅಂತ ಅಲ್ಲಮ ಪ್ರಭು ಹೇಳಿದರು. ದಾಸಿಮಯ್ಯನವರು ಇದನ್ನು ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಡಬಹುದೇ ತಂದರು. ಭಗವದ್ಗೀತೆ ಉಪನಿಷತ್ತುಗಳು ಇದಕ್ಕೆ ರಥ, ಶರೀರಂ ಏವ ರಥಂ ಪ್ರಗೃಹ್ಯಮೇವ ಚ. ಇಲ್ಲಿ ಇಂದ್ರಿಯಗಳೆನ್ನುವಂಥ ಕುದುರೆಗಳು ಅಂತ ಮಾಡಿದರು. ಲಗಾಮ್ ಎನ್ನುವಂಥದ್ದನ್ನು ತನ್ನ ಕೈಯಲ್ಲಿ ಇಟ್ಕೊಂಡ್ರೆ ಸರಿಯಾಗಿ ರಥ ಸಾಕ್ತದೆ, ಸರಿಯಾಗಿ ಕುದುರೆಗಳು ಸಾಕ್ತವೆ. ಅದಕ್ಕೆ ನಾವು ಸಂಸಾರ ವಿಷಯ ವಸ್ತುಗಳ ಜೊತೆಗೆ ಬಡ್ದಾಡ್ತಾ ಇದ್ದೇವೆ. ಯಾಕೆ ಬಡ್ದಾಡ್ತಾ ಇದ್ದೆಪ್ಪ? ಈ ಸಂಸಾರ ವಿಷಯದಲ್ಲಿ ಬಿದ್ದು, ವಾಸನೆಯಲ್ಲಿ ಬಿದ್ದು,
ಅದಕ್ಕೆ ಅದನ್ನು ಬಿಡಿಸುವಗೋಸ್ಕರವೇ ಮಹಾತ್ಮರು ಆಗಾಗ ಈ ಲೋಕದಲ್ಲಿ ಜನನ ಆಗ್ತದೆ. ಅದಕ್ಕೆ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜನ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ತದುಸ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದ 7ನೇ ಶ್ಲೋಕ ಇದು. ಧರ್ಮ ಸಂಸ್ಥಾಪನಾ ಉದ್ದೇಶಿಟ್ಕೊಂಡು ಮಹಾತ್ಮರ ಜನನ ಆಗ್ತದಂತ. ನಮ್ಮ ಜನನ ಎದಕ್ಕಾಗಿ ಬಸವಣ್ಣ? ನಾವು ಹುಟ್ಟಿದಕ್ಕಾಗಿ ಮನೆ ಕಟ್ಟಕ್ಕೆ, ಹೊಲ ತೊಗೊಳಕ್ಕೆ, ಗಾಡಿ ತೊಗೊಳಕ್ಕೆ, ಮದುವೆ ಆಗಕ್ಕೆ, ಮಕ್ಕಳು ಹಡ್ಯಕ್ಕೆ, ಮಕ್ಕಳಿಗೆ ಶಾಲೆ ಕಲ್ಸಕ್ಕೆ, ತಾವು ಮದುವೆ ಮಾಡಕ್ಕೆ, ಇಷ್ಟೆಲ್ಲ ಮಾಡೋಕ್ಕೆ ಹುಟ್ಟೇವಿ. ಆದರೆ ಮಹಾತ್ಮರು ಹುಟ್ಟಿದ್ದು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ದುಷ್ಟರನ್ನು ಸರಿಯಾದ ದಾರಿಗೆ ತರುವಗೋಸ್ಕರ, ಶಿಷ್ಟರನ್ನು ರಕ್ಷಣೆ ಮಾಡಿ ಧರ್ಮದ ರಕ್ಷಣೆಗೋಸ್ಕರ, ಧರ್ಮದ ಸ್ಥಾಪನೆಗೋಸ್ಕರ ಮಹಾತ್ಮರ ಅವತಾರ ಆಗ್ತದೆ ಅನ್ನುವಂಥದ್ದು ನೋಡ್ತೀವಿ. ಅದಕ್ಕೆ ಯಾಕೆ ಬಡ್ದಾಡ್ತಿ ಅಂತಂದು ಹೇಳಿದ್ರು. ಸಂಸಾರ ಎಂಬುದೊಂದು ಸಂತಿಯ ಮಂದಿ ಕಂಡಯ್ಯ, ಇದನೆಚ್ಚಿ ಕೆಳಬೇಡ. ಸಂಸಾರ ಎಂಬುದೊಂದು ಸಂತಿ ಮಂದಿ, ಸಿರಿ ಎಂಬುದೊಂದು ಸಂತಿ ಮಂದಿ, ಸಂಸಾರ ಎಂಬುದೊಂದು ಗಾಳಿಗಿಟ್ಟ ಸೊಡರು. ಬಸವಣ್ಣರು ಹೇಳಿದರು, ಸಂಸಾರ ಎಂಬುದೊಂದು ಗಾಳಿಗಿಟ್ಟಿನಂತ ಸೊಡರು, ದೀಪ. ಸಂತಿ ಸಿರಿ ಎಂದು ಸಂತಿ ಅಂದರು. ಅದಕ್ಕೆ ಅಂದಿದ್ದಾರೆ, ಈ ಧರೆಯ ಭೋಗವ ನೀಗಿ ವರಮೋಕ್ಷ ಪದವಿಗೆ ಬರ್ತಿರೋ ಇಲ್ಲ ಇರ್ತೀರಾ ಅಂತಂದರು. ಅಕ್ಕರದ ಸತಿಸುತರು ಅಣ್ಣ ತಮ್ಮಂದರು ಬಿಟ್ಟು, ತೆಕ್ಕೆಗಾದಿಯ ಬಿಟ್ಟು, ತಿಜುರಿ ಕೀಲಿಯ ಬಿಟ್ಟು, ಎಷ್ಟು ಚಂದ ಹೇಳ್ಯಾರ. ಯಾಕಪ್ಪ ಎಲ್ಲದರ ಅದರಾಗೆ ಇರೋದು. ನಮ್ಮ ಅಪ್ಪನೂ ಅದ್ರಾಗಿದ್ದ, ನಾವು ಅದ್ರಾಗಿದ್ದೇವೆ, ನಮ್ಮ ಅಜ್ಜನೂ ಅದ್ರಾಗಿದ್ದ. ನಿಮ್ಗೆ ಗೊತ್ತದ. ಇದನ್ನು ಸಂಸಾರದ ಪಂಜರದಿಂದ ಬಿಡಿಸುವಗೋಸ್ಕರವೇ ಮಹಾತ್ಮರ ಜನನ ಆಗ್ತದ. ಅದನ್ನು ನಾವು ಮರೆತು ಏನು ಮಾಡ್ತಾ ಇದ್ದೇವೆ? ನಿಮ್ಗೆ ಹೇಳ್ತೀನಿ, ತಮಾಷೆಗೆ ಒಂದು ಕಥೆ ಹೇಳ್ತಾ ಇರ್ತೀನಿ ನಿಮಗೆ. ಮನ್ಯಾಗ ಇಲಿ ಆದಂದ್ರೆ ಏನು ಮಾಡ್ತೀರಿ? ಮನ್ಯಾಗ ಇಲಿ ಆದ್ರೆ ಏನು ಮಾಡ್ತೀರಿ ನೀವು? ಮಾತಾಡ್ರಿ, ಏನು ಮಾಡ್ತೀರಪ್ಪ? ಪಿಂಜರದಾಗ ಹಾಕ್ತಾರ ಅಂತೀರು. ಈ ಕೈಯಾಗ ಸಿಗ್ತಾವ, ಒಳಗೆ ಪಿಂಜರದಾಗ ಹಾಕ್ತಾರೆ. ಪಿಂಜರ ತಂದು ಇಡ್ತೀರಿ ಮೊದಲು ಪಿಂಜರ ತಂದು ಇಡ್ತೀರಿ. ಅದಕ್ಕೆ ನೀವೇನು ಕೈಲಿ ಹಾಕಂಗಿಲ್ಲ, ಪಿಂಜರ ತರ್ತೀರಿ. ಪಿಂಜರ ಒಳಗೆ ಅದು ಬೀಳಬೇಕಾದ್ರೆ ಏನು ಮಾಡ್ತೀರಿ? ಬಜಿ ನೋಡಲ್ಲಿ ಬಸವಣ್ಣ ಈಗ ಎಚ್ಚರಿಕೆ ಅದ. ಕಾಂದ ಬಜಿ, ಮಿರ್ಚಿ ಬಜಿ ಆಮೇಲೆ ಮಾಡ್ತೇವ್ರಿ. ನಾಳೆಗೆ ತೊಟಲ್ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಕಾಂದ ಬಜಿನೇ ಹಾಕ್ತೇವೆ ನಿಮಗೆ. ಪಿಂಜರ ತಂದು ಬಲಿ ಒಳಗೆ ಇಲಿ ಬೀಳ್ಬೇಕಂತ ಏನು ಮಾಡ್ತೀರಿ? ಕರೆದಿದ್ದು ಹಾಕ್ತೀರಿ. ಹಪ್ಪಳ, ಸಂಡಗಿ, ಬಜಿ. ಅದು ವಾಸನೆ ಮೂಗಿಗೆ ಬಡ್ದು ಏನಾಗ್ತದೆ? ಎಲ್ಲೋ ವಾಸ ಹೊಂಟದಲ್ಲ ಅಂತೇಳಿ ಆ ಕಡೆ ಈ ಕಡೆ ಹುಡುಕ್ಯಾಡಿ ಬಂದು ಇಲ್ಲಿ ಪಿಂಜರದಲ್ಲಿ ಬರ್ತೈತಿ. ಪಿಂಜರಕ್ಕೆ ಎಷ್ಟು ಬಾಕಲು ಇರ್ತಾವ್ರಿ? ಒಂದೇ ಇರುತ್ತೆ ಬಾಕಿಲು. ಒಂದು ಬಾಕಿಲ್ಲ, ಎರಡು ಬಾಕಿಲು ಇರ್ತಾವೆ. ಒಂದು ಬಾಕಿಲಿ ಹೋದ್ರೆ ಅದಕ್ಕೆ ಬರ್ಲಾದಂಗೆ ಒಂದು ಬಾಕಿಲು ಇರ್ತೈತಿ, ತೆಗಿಯಾಕೆ ಒಂದು ಬಾಕಿಲು, ಎರಡು ಬಾಕಿ ಈ ಕಡೆ ಇರ್ತದೆ ಅದರ ಬದರ. ಈಗ ಇಲ್ಲಿ ಬಿಡ್ರಿ, ಅದು ಏನತ್ತ ಈಗ ಅಂಟ್ಕೊಳತ್ತಂದಾರ. ಈಗ ಏನ್ರಿ ಮ್ಯಾಟ ಬೆರಿಕೆವು ಇಲಿಗಳು. ಮ್ಯಾಟ್ ತಂದೇನಂತ ಗೊತ್ತದ. ಇಲಿಗಳು ಶಾಣೆಗ್ಯವ್ರು ನಿಮ್ಗಿಂತ. ಆ ಪಂಜರ ತಂದು ಇಟ್ಟೇವಿ, ಮನ್ಯಾಗ ಇಲಿ ಆಗ್ಯಾವ ಅಂತೇಳಿ ಒಂದು ಇಲಿ ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಒಳಗೆ ಹೋಗ್ತದೆ. ಒಳಗೆ ಹೋದ ಕೂಡಲೇ ತಿಂತದ, ತಿನ್ನಕ್ಕೆ ಬಂದೈತಿ, ತಿಂತದ.
ತಿಂದು ಏನು ಮಾಡ್ತೈತಿ, ಹೊರಗೆ ಹೋಗ್ಬೇಕಂತದು. ಬಾಕಲೇ ಸಿಗಂಗಿಲ್ಲ ಅದಕ್ಕೆ, ಬಂದಾಗಿರ್ತದೆ. ಹೋಗೋದಷ್ಟೇ ಗೊತ್ತದು, ಒಳಗೆ ಹೋಗು. ಚಕ್ರವ್ಯೂಹ ಇರ್ದಂಗೆ ಅಭಿಮನ್ಯುವನ ಚಕ್ರವ್ಯೂಹ ನೋಡ್ರಿ ನೀವೆಲ್ಲ ಮಹಾಭಾರತದಲ್ಲಿ. ಒಳಗೆ ಹೋಗ್ಯದ, ತಿಂದದ, ಹೊರಗೆ ಬರ್ಬೇಕಂತದ, ಬರೋಕ್ಕಾಗಲ್ಲಾಗ್ಯದ. ಮತ್ತೊಂದು ಇಲಿ ಬಂತ್ರಿ, ವಾಸ ಬಡ್ದು. ಅದು ಆ ಕಡೆ ಈ ಕಡೆ ಹುಡುಕ್ಯಾಡಿ ಬಾಕಿಲು ಹುಡುಕ್ಯಾಡಗತ್ತದ, ಅದು ಪಿಂಜರದ ಬಾಕಿಲು ಹುಡುಕ್ಯಾಡಗತ್ತದ. ಇದು ಒಳಗಿದ್ದೇನಂತದ, ತಮ್ಮ ಒಳಗೆ ಬರಕ್ಕೆ ಹೋಗಬೇಡ, ನಾ ಒಳಗೆ ಬಂದು ಸಿಕ್ಕಾಕೊಂಡಿನಿ, ಹೊರಗೆ ಹೋಗೋಕ್ಕೆ ಆಗಲ್ಲಾಗ್ಯದ ನನಗೆ. ಇದು ಹೊರಗಿದ್ದೇನಂತದ. ಆಹಾ, ನಾ ಒಳಗೆ ಬಂದ್ರೆ ನಿನಗೆಲ್ಲಿ ಸಿಗಲ್ಲೋ ಅಂತೇಳಿ ನಾ ಒಳಗೆ ಬಂದ್ರೆ ಅದ್ರದಿಟ್ಟು ನಾನೇ ತಿಂದಂದ್ರೆ ಹ್ಯಾಂಗಂತ ಅದು. ನಾ ತಿಂದ್ರೆ ನಿಂಗೆ ಸಿಗಲ್ಲ ಅಂತ ನೀ ಆಶೆದಿಂದ ನೀ ನನಗೆ ಬ್ಯಾಡಲ್ಲಾಗತ್ತಿದಿ ಅಂತದು. ಅಯ್ಯೋ ಹಾಗೆಲ್ಲ ಮಾರಯ್ಯ, ನಾ ಬಂದು ಸಿಕ್ಕಾಕೊಂಡಿನಿ, ತಿಂದೀನಿ, ನಂಗೆ ಸಾಕಾಗ್ಯದ, ನಿನಗೆ ಬ್ಯಾಡ, ಒಳಗೆ ಬಂದ್ರೆ ಹಿಂಗೆ ಆಗ್ತದ ಅಂತ ಹೇಳ್ತದ. ಇದು ಕೇಳ್ತೈತೇನು? ಹಂಗೆ ಹಿಂಗೆ ಹುಡುಕ್ಯಾಡಿ ಕೊನೆಗೆ ಬಾಕಲು ಒಳಗೆ ಹೋಗ್ಬಿಡ್ತೈತಿ. ಇದು ಸುಮ್ಮನೆ ಇರ್ತೈತಿ. ಮೊದಲು ಹೋಗಿದ್ದಿಲ್ಲಿ ತಿನ್ನಿ ಮೊದಲು ತಿನ್ನಂಥದ್ದು, ತಿಂದು ಮತ್ತು ಡೈಕರ್ಕ್ ಮೇಲೆ ನೀ ಹೋಗಿ ನೋಡೋ ಅಂತ ಹೋದೀಗ. ಹೌದಲ್ಲ ಅಣ್ಣ, ನೀ ಹೇಳಿದ್ದು ಬರೋಬರಿ ಅದ. ಬರೋಕೆ ಬಂದೇವಿ, ಒಳಗೆ ಹೋಗೋಕ್ಕೆ ನಮ್ಗೆ ಆಗಲ್ಲಾಗ್ಯದ. ಅದಕ್ಕೆ ಒಳಗೆ ನಾವು ಬಂದೇವಿ. ಇದು ಜಗತ್ತೆನ್ನುವಂಥ ಇಲಿ ಹಿಡಿಯುವಂಥ ಪಿಂಜರ. ಇಲಿಗಳು ಯಾರು? ಇಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎನ್ನುವಂಥ ಭಸಿ ಇಟ್ಟಾರಲ್ಲಿ ಪರಮಾತ್ಮ. ಅದಕ್ಕೆ ಅಲ್ಲಮ ಪ್ರಭುಗಳು ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಭೂಮಿ ನಿನ್ನದಲ್ಲ, ಇದು ಜಗಕ್ಕಿಕ್ಕಿದ ವಿಧಿ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಮಹಾತ್ಮರು. ಹೇಳೋಕ್ಕೆ ಅದಕ್ಕೆ ಬಂದಿದ್ದಾರೆ ನೋಡಪ್ಪ. ಪಂಜರದೊಳಗೆ ಸಿಕ್ಕಾಕ್ಕೊಳ್ಬೇಡ್ರಿ, ಪಂಜರದೊಳಗೆಲ್ಲ ಗಿಡಿ, ಪಂಜರದೊಳಗೆಲ್ಲ ಅಂತ ಹಾಡಿದರು ಅಲ್ಲ. ನಾವು ಸಿಕ್ಕಾಕೊಂತ ಇದ್ದೇವೆ. ಅದಕ್ಕೆ ಸಂಸಾರ ಸಸಾರ ಮಾಡುವಾಗೋಸ್ಕರ ದಾಸ್ಮಯ ಬಂದಿದ್ದಾನೆ. ಅಲ್ಲಮ ಪ್ರಭು, ಬಸವಣ್ಣ, ಚನ್ನಬಸವಣ್ಣ, ಸಿದ್ಧಾರೂಢ, ನಾಗಲಿಂಗ, ಶಿಶುನಾಳ ಶರೀಫ, ಗರಗದ ಮಡಿವಾಳಪ್ಪ, ಎಷ್ಟು ಜನ ಬಂದಿಲ್ಲ. ಈ ಕಡೆ ಪುರಂದರದಾಸರು, ಕನಕರದಾಸರು, ಮಹಿಪತಿ ದಾಸರು, ಈ ಕಡೆ ತುಕಾರಾಮ, ಜ್ಞಾನೇಶ್ವರ, ಸಕುಬಾಯಿ, ಮೀರಾಬಾಯಿ, ಎಷ್ಟು ಜನ ಬಂದಿಲ್ಲ. ಒಂದರ ಕೇಳೇವೆ, ಒಬ್ಬರದರ ಮಾತು ಕೇಳಿದೆವು ನಾವು. ಸಿಕ್ಕಾಕ್ಕೊಳ್ಬೇಡ್ರಪ್ಪ, ಬಲಿ ಒಳಗೆ ಸಿಕ್ಕಾಕ್ಕೊಳ್ಬೇಡ್ದು. ಇಲ್ಲಿ ಹೇಳಿದ್ರು ಕೇಳಿಲ್ಲ. ನೀ ಅಷ್ಟೇ ರುಚಿ ನೋಡಿದಿ, ನಾವು ರುಚಿ ನೋಡ್ಬೇಕಂತ ಬಂದು ಸಿಕ್ಕಾಕ್ಕೊಂಡಿರಿ, ಬಿಡಿಸ್ಕೊಂಡು ಹೋಗೋಕ್ಕಾಗಲ್ಲಾಗತ್ತೆ ನಿಮಗೆಲ್ಲ. ಬಿಡಿಸ್ಬೇಕಂತಲೇ ಮಹಾತ್ಮರು ಬಂದಿದ್ದಾರೆ. ಅದಕ್ಕೆ ದಾಸಿಮಯ್ಯನವರು ಶಂಕರಿ ರಾಮಯ್ಯನವರ ಪವಿತ್ರ ಗರ್ಭದಿಂದ, ಪವಿತ್ರ ಹೃದಯದಿಂದ ನವಮಾಸಗಳು ಕಳೆದಿದ್ದಾವೆ. ಆಕೆಯ ನಮ್ಮ ಹಾಗೆ ನಾವು ಚಡಪಡಿಸೋದಿಲ್ಲ. ಮಹಾತ್ಮರ ಜನನ ಆಗಬೇಕಾದ್ರೆ ತಾಯಿ ತಂದೆಗೆ ಅತ್ಯಂತ ಸಂತೋಷ ಆಗಿರ್ತದೆ. ಹಕ್ಕಿಗಳ ಚಿಲಿಪಿಲಿಗಳು, ನದಿ ಸಾಗರಗಳ ಜುಳು ಜುಳು ಶಬ್ದಗಳು, ಋಷಿಮುನಿಗಳ ಮುಖದಲ್ಲಿ ಆನಂದ. ನಿಮಗೆಲ್ಲ ಗೊತ್ತಿದೆ, ಮಾಯಾದೇವಿ ಹುಟ್ಟಿಳಂತ ಅಲ್ಲಮ ಪ್ರಭುಲಿಂಗ ಲೀಲೆ ಒಳಗೆ, ಪ್ರಭುಲಿಂಗ ಲೀಲೆ ಅಲ್ಲಮ ಪ್ರಭುನ ಚರಿತ್ರೆ ಕೇಳಿದಾಗ ಮಾಯಾದೇವಿ ಹುಟ್ಟಿದ್ರೆ ಸಾವಿರಾರು ವರ್ಷ ತಪಸ್ಸು ಮಾಡ್ತಕ್ಕಂಥ ಋಷಿ ಮುನಿಗಳ ಮನಸ್ಸು ಚಂಚಲ ಆಯ್ತಂತೆ. ಮಾಯಾದೇವಿ ಹುಟ್ಟಿದಾಗ ಅಂದ್ರೆ ಮನಸ್ಸು ಚಂಚಲ ಆಯಿತು ಮಾಯಾದೇವಿ ಹುಟ್ಟಿದಾಗ. ಆದರೆ ದಾಸ್ಮೈ ಹುಟ್ಟಿದಾಗ ಯಾರ ಮನಸ್ಸು ಚಂಚಲ ಆಗಿಲ್ಲ. ಅತ್ಯಂತ ಸಂತೋಷವಾಗಿ ಹಕ್ಕಿಗಳ ಪರಿಸರವೇ ಸೂರ್ಯ ಉದಯದಂತೆ ಹಾಗೆ ಕಲರವನ್ನು, ಜುಳುಜುಳು ಶಬ್ದವನ್ನು ಎಲ್ಲವನ್ನು ನೋಡ್ತೀವಲ್ಲ, ಹಾಗೆ ಆ ದಾಸಿಮಯ್ಯನ ಅವತಾರದಿಂದ ಈ ಪರಿಸರವೇ ಬದಲಾವಣೆ ಆಯಿತು ಅನ್ನುವಂಥದ್ದನ್ನು ಇಲ್ಲಿ ಕವಿಗಳು ಹೇಳ್ತಾ ಬರ್ತಾರೆ. ಜಯ ಜಯತು ನಿತ್ಯ ಸ್ವರೂಪನೆ, ಜಯ ಜಯತು ಷಡ್ಗುಣಮೂರ್ತಿಯೇ, ಜಯ ಜಯತು ಸರ್ವಾತ್ಮಕನೆ ಮಾಂಗಲ್ಯದಾಯಕನೆ, ಜಯ ಜಯತು ಸದ್ಭಕ್ತ ರಕ್ಷಕ, ಜಯ ಜಯತು ಸುಪ್ರಮತವರ್ಯನೆ, ಜಯ ಜಯತು ಶಂಭುವೆ, ಜಯ ಜಯತು ಶಂಭುವೆ. ಕರುಣಿಶೈ ಹರನಾಜ್ಞೆಯ ಪಾಲಕ, ಕರುಣಿಶೈ ಶಾಂತ್ಯಾದಿತ್ಯ ರೂಪನೆ, ಕರುಣಿಶೈ ಶಿವಭಕ್ತಿ ವಲ್ಲಿಕನಂದನೆ, ಕರುಣಿಶೈ ಸರ್ವಜ್ಞ ಮೂರ್ತಿಯೇ, ಕರುಣಿಶೈ ಭಕ್ತ ಪ್ರಸಾದಿಯೇ, ಕರುಣಿಶೈ ಎಂತೂ
ನಾರದನು ನುಡಿಯ ಕೇಳುತ್ತ. ಹೀಗೆ ಆ ಮಹಾತ್ಮ ನಾರದನ ಯಾವ ರೀತಿಯಾಗಿ ಅಪ್ಪಣೆಯ ಹೇಳಿದನೋ ಈ ಜಗತ್ತಿನಲ್ಲಿ ಅವನ ಅಪ್ಪಣೆಯಂತೆಯೇ ಆ ಅಮರಗಣ ಶಂಕರಿ ಮತ್ತು ರಾಮಯ್ಯರ ಪವಿತ್ರ ಗರ್ಭದಲ್ಲಿ ಅವತರಿಸಿದ್ದಾರೆ. ಅವತರಿಸಿದ ನಂತರ ನಿಮಗೆಲ್ಲ ಗೊತ್ತಿದೆ, ಮೊದಲು ಮದುವೆ ಅನ್ನೋದೊಂದು ಸಂಸ್ಕಾರ ಇದೆ. ಸತಿಪತಿಗಳು ಅವರು ರಾಮಯ್ಯ ಶಂಕರಿ. ಅದಾದಮೇಲೆ ಗರ್ಭದಲ್ಲಿ ಧಾರಣೆ, ಗರ್ಭಕ್ಕೆ ಲಿಂಗ ಕಟ್ಟುವುದು, ಗರ್ಭದಲ್ಲಿ ಲಿಂಗ ಕಟ್ಟುವುದ್ರ ಜೊತೆಗೆ ಅದಕ್ಕೆ ಮತ್ತು ಕುಂಶವನ ಅಂದರೆ ಕುಪ್ಸದ ಕಾರ್ಯಕ್ರಮ. ಕುಪ್ಸದ ಕಾರ್ಯಕ್ರಮದ ಎಲ್ಲ 16 ಸಂಸ್ಕಾರ ತಿಳ್ಕೊಬೇಕು ನೀವೆಲ್ಲ. ಕುಂಶವನಿಗೆ ಹುಟ್ಟಿದ ಕೂಡಲೇ 5 ಲಿಂಗ ಕಟ್ಟುವುದಾಗಲಿ, ನಾಮಕರಣವಾಗಲಿ, 5 ಲಿಂಗ ಕಟ್ಟಿದ್ದೇನಿರ್ತದಲ್ಲ ಕೊನೆಯವರೆಗೆ ಅದೇ ಇರ್ತೈತಿ. 5 ಲಿಂಗ ಎಲ್ಲಿ ಕಟ್ತಾರೆ? ಕೊಳ್ಳಿಗಂತ ಕಟ್ಟಕ್ಕಾಗಲ್ಲ, ಪರ್ಸಿನ ಖಾಲಿ ಕಟ್ಟಬೇಕಾಗ್ತದೆ. ಪರ್ಸನು ಇಲ್ಲಿಗ ಚಾರ್ಪಾಯಿ ನಹೇನ ತುಮಚ ಜವಳ ಬಂದು ಪಲಂಗದ ಕಾಟ, ಚಾರ್ಪಾಯಿ ಹೊರಸ ಇಲ್ಲ. ಹೊರಸ ಅದಕ್ಕೆ ಜೋಳಿಗೆ ಕಟ್ಟುವುದು ಅದಕ್ಕಂದ್ರೆ ತಲೆ ಗುಂಡು ಖಾಲಿ ಅಂತ. ಎಲ್ಲ ಚಾಪ್ಟ ಆಗತ್ತಾವ ತಲೆಗಳೆಲ್ಲ. ಹೀಗೆ ಅದನ್ನು ಸಂಸ್ಕಾರಗಳನ್ನು ಮುಂದೆ ನಾಳಿನ ದಿವಸ ನಾವು ತೊಟ್ಟಿಲು ಕಾರ್ಯಕ್ರಮ ಮಾಡ್ತೇವೆ.